ಸ್ನೇಹಿತರೆ, ನಮ್ಮ ಪೊಲೀಸ್ ಇಲಾಖೆಯಿಂದ ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ಇವತ್ತು ನಮ್ಮ ಯಾವುದೇ ರೀತಿಯ ಕ್ರೈಮ್ ಪ್ರಿವೆನ್ಷನ್ ಮತ್ತೆ ನೀವು ಯಾವುದರಿಂದ ಕ್ರೈಮ್ ಅಲ್ಲಿ ಇನ್ವಾಲ್ವ್ ಆಗೋದನ್ನ ತಪ್ಪಿಸಿ ಈ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಮ್ಮ ಸರ್ಕಾರಿ ಡಿಗ್ರಿ ಕಾಲೇಜಿನ ಬಾಲಕಿಯರು ಒಂದು ಶೋ ಮಾಡೋದಿದ್ದಾರೆ. ಅವರಿಗೆ ಎಲ್ಲರೂ ಚಪ್ಪಾಳೆ ತಟ್ಟುವುದರ ಮುಖಾಂತರ ವೇದಿಕೆಗೆ ಆಹ್ವಾನಿಸೋಣ. ಬನ್ನಿ. शांति सागर के पास फंक्शन ಆಯ್ತು, ನೀವು ಬಂದ್ಬಿಟ್ರೆ ಓಕೆ, ವಾಪಸ್ ಬರ್ತಿಲ್ಲ. ಮೇಡಮ್, ಸಿಗ್ನಲ್ ಅಲ್ಲ ಮೇಡಮ್, ಸಿಗ್ನಲ್ ಕಡೆ ಹೆಂಗ್ ಬರ್ತಾರೆ? ನಮ್ಮ ಇದ್ರ ಕಡೆ ಎಮರ್ಜೆನ್ಸಿ ಬಟನ್ ಎಲ್ಲಿದೆ? SOS ಬಟನ್. ರೈಟ್ ಹೋಟೆಲ್ ಜಂಕ್ಷನ್ ರೈಟ್. ಕೋಲ್ಸ್ ಪಾರ್ಕ್ ಕಡೆ ಯೂಟರ್ನ್ ಮಾಡಕ್ ಬರೋದಿಲ್ಲ. ರಾಯ್ದಾನ್ ಹೋಟೆಲ್ ಜಂಕ್ಷನ್ ಕಡೆ ಬರೋದು. ರಾಯ್ದಾನ್ ಹೋಟೆಲ್. ನೀವು ಫೋನ್ ಮಾಡ್ತಾನೆ ನಮ್ಮ ಹುಡುಗ. So we have performed here is cyber crime. How the people get hacked to the Instagram, WhatsApp, and many other apps. So what we have done is the hacker will be hacking your apps by through your phones, your photos, your personal photos. As we know that we should not share any photos in the public apps. So I hope you all understood the minds what we have done. Thank you so much for giving this opportunity. ಬಂದ್ರಾ? ಬ್ಲೂಟೂತ್ ಕನೆಕ್ಷನ್ ಆಯ್ತು. ನೀವೇನ್ ಕೇಳ್ತೀರಾ? ಯಾರು ನಮ್ಮ ಇದು ಚಿಕ್ಕ ಮಕ್ಕಳಲ್ಲಿ ಮದುವೆ ಆಗಿದೆ ಆಯ್ತಂದ್ರೆ ನೀವು ಯಾವ ತರ ಆಕ್ಷನ್ ತಗೋತೀರಿ ಅಥವಾ ಯಾವ ತರ ಕೇಸ್ ಮಾಡ್ತೀರಾ ಅಂತ ನನಗೆ ಕೇಳಬೇಕು. ನೀವು ಆ ಕ್ವಶನ್ ಕೇಳ್ಬೋದು. ನೀವೇನ್ ಕೇಳ್ತೀರಾ? ಕೆಲಸ ಮಾಡೋದು ಒಂದು ವಾಕ್ ಹೋಗಿ ಬರೋಣ ಹಂಗೆ ಎಲ್ಲರಿಗೂ ಮೊದಲನೇ ನಮಸ್ಕಾರ. ಇವತ್ತು ನಮ್ಮ ಪುಲಕೇಶಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ BBMP
ರಾಬರ್ಟ್ಸನ್ ರಸ್ತೆಯಲ್ಲಿ ಇರ್ತಕ್ಕಂಥ BBMP ಪ್ರಥಮ ದರ್ಜಾ ಕಾಲೇಜು ಅವರ ಆ ಒಂದು ವಿದ್ಯಾರ್ಥಿನಿಯರಿಂದ ಸೈಬರ್ ಕ್ರೈಮ್ ಏನು ಅಪರಾಧಗಳ ಕುರಿತು ಜಾಗೃತಿ ಅಭಿಯಾನ ಕುರಿತು ಇವತ್ತು ಒಂದು ಚಿಕ್ಕದಾಗಿ ಕಿರುನಾಟಕ ಅಥವಾ ಬೀದಿ ನಾಟಕ ಮಾಡಿದ್ವಿ. ಇದೇ ತರ ನಮ್ಮ ರಾಜ್ಯಾದ್ಯಂತ ಮತ್ತೆ ಬೆಂಗಳೂರು ಸಿಟಿಯಾದ್ಯಂತ ನಮ್ಮ ಎಲ್ಲಾ ಠಾಣಾ ವ್ಯಾಪ್ತಿಗಳಲ್ಲಿ ಪ್ರತಿ ವರ್ಷ ಡಿಸೆಂಬರ್ ಅನ್ನು ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ಎಲ್ಲಾ ಠಾಣೆಗಳಲ್ಲಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಒಂದು ಕಾರ್ಯವನ್ನು ಮಾಡ್ತಿದ್ದಾರೆ. ಅದೇ ತರ ನಾವು ನಮ್ಮ ಹಿರಿಯ ಅಧಿಕಾರಿಗಳ ನಿರ್ದೇಶನದ ಮೇರೆಗೆ ಪುಲಕೇಶನಗರ ಠಾಣಾ ವ್ಯಾಪ್ತಿಯಲ್ಲಿ ಇವತ್ತು ಒಂದು ಪ್ರೋಗ್ರಾಮ್ ಮಾಡಿದೀವಿ. ಇದೇ ತರ ನಮ್ಮ ಒಂದು ಡೇ ಬೈ ಡೇ ಒಂದು ಶೆಡ್ಯೂಲ್ ಇರ್ತದೆ. ನಮ್ಮ ACP ಮೇಡಮ್ ಅವರ ನಿರ್ದೇಶನದ ಮೇರೆಗೆ ನಾವು ಶನಿವಾರದಂದು ನಮ್ಮ ಪುಲಕೇಶನಗರ ಉಪವಿಭಾಗದಲ್ಲಿ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ನಾನು ಮತ್ತೆ ತಮ್ಮೆಲ್ಲರಿಗೂ ಸಾರ್ವಜನಿಕರಿಗೂ ಇದರಲ್ಲಿ ಪಾಲ್ಗೊಳ್ಳುವ ಅವಕಾಶ ಇರ್ತದೆ. ತಾವು ಸೇವಾ ಸಂಘಗಳು NGOಗಳು ಅವರು ಸಹ ನಮ್ಮಲ್ಲಿ ಪಾಲ್ಗೊಂಡು ಪಬ್ಲಿಕ್ಕಿಗೆ ಅವೇರ್ನೆಸ್ ಮೂಡಿಸುವುದರ ಮುಖಾಂತರ ನಾವೊಂದು ಈ ಅಪರಾಧ ತಡೆ ಮಾಸಾಚರಣೆಯನ್ನು ತುಂಬಾ ಜನರಿಗೆ ಮುಟ್ಟುವ ತರ ಅಥವಾ ಅವರ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ ಅಂದ್ರೆ ನಮ್ಮ ಸಮಾಜದಲ್ಲಿ ಕ್ರೈಮ್ ಅಥವಾ ಅಪರಾಧಗಳು ಕಡಿಮೆ ಆಗುತ್ತೆ. ಅಪರಾಧಗಳು ಕಡಿಮೆ ಆದ ಅಂತಂದ್ರೆ ಎಲ್ಲರೂ ಒಂದು ಶಾಂತಿ ಸುಖ ಜೀವನ ನಡೆಸಬಹುದು ಅಂತ ಅಂದ್ಬಿಟ್ಟು ನಮ್ಮ ಅಭಿಪ್ರಾಯ. ಶನಿವಾರದಂದು ಬೆಳಿಗ್ಗೆ ಬೈಕ್ ಜಾಥಾ ಇರ್ತದೆ. ರಿಚರ್ಡ್ಸ್ ಪಾರ್ಕ್ ಇಂದ ಸ್ಟಾರ್ಟ್ ಆಗಿ ನಮ್ಮ ಹಲ್ಸೂರ್ ಲೇಕ್ ಕಡೆ ಮುಗಿತದೆ. ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಬೈಕ್ ಜಾಥಾ ಹಮ್ಮಿಕೊಂಡಿದ್ದೀವಿ. ಅದೇ ತರ ಶನಿವಾರ ಸಂಜೆ ಸೈಕಲ್ ಜಾಥಾ ಇರ್ತದೆ. ಶಿವಾಜಿನಗರ ರಸೇಲ್ ಮಾರ್ಕೆಟ್ ಜಂಕ್ಷನ್ ಇಂದ ಹಿಡಿದು 5 ರಿಂದ 6 ಕಿಲೋಮೀಟರ್ ನಾವು ನಮ್ಮ ಹಿರಿಯಾಧಿಕಾರಿಗಳು ಸಹ ಅದರಲ್ಲಿ ಪಾಲ್ಗೊಳ್ಳುತ್ತಾರೆ. ತಾವು ಸಹ ನಾನು ಈ ಮೂಲಕ ವಿನಂತಿಸ್ತೀನಿ, ತಾವು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಲ್ಲರಿಗೂ ಅಪರಾಧವನ್ನು ಯಾವ ತರ ತಡೆಯೋದು ಅನ್ನೋದ್ರ ಕುರಿತು ಜಾಗೃತಿಯನ್ನು ಮೂಡಿಸಲಾಗುತ್ತೆ. ದಯಮಾಡಿ ಬನ್ನಿ, ಎಲ್ಲರೂ ಪಾಲ್ಗೊಳ್ಳಿ. ತನ್ಮೂಲಕ ನಮ್ಮ ಒಂದು ಸ್ವಾಸ್ಥ್ಯ ಮತ್ತೆ ಸುರಕ್ಷಿತ ಸಮಾಜವನ್ನು ಕಟ್ಟಲಿಕ್ಕೆ ಎಲ್ಲರೂ ಸಹಕರಿಸಿ ಅಂತ ಅಂದ್ಬಿಟ್ಟು ಈ ಮೂಲಕ ನಾನು ತಮ್ಮೆಲ್ಲರಲ್ಲಿ ವಿನಂತಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾವು ಆ ಕುರಿತು ತುಂಬಾ ಒಂದು ಏನು ಜಾಗೃತಿ ಅಭಿಯಾನ ಮಾಡ್ತಿದೀವಿ. ಜನ ಇನ್ನೂ ಎಚ್ಚೆತ್ಕೊಳ್ಬೇಕು. ಯಾವುದೇ ರೀತಿಯ ಫ್ರೀ ಆಫರ್ಸ್ ಅಂತ ಹೇಳ್ತಾರೆ, ಅಥವಾ ನಿಮಗೆ ಗಿಫ್ಟ್ ಬಂದಿದೆ, ಅಥವಾ ನಿಮಗೆ ಈ ತರ ಪಾರ್ಸಲ್ ಬಂದಿದೆ, ಅದನ್ನ ಈ ಲಿಂಕ್ ಮಾಡಿದ್ರೆ ಇದಾಗುತ್ತೆ, ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ಲಾಕ್ ಆಗಿದೆ, OTP ಹೇಳಿ, ಅಥವಾ ನಿಮ್ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಫಿಶಿಂಗ್ ಹಾಕ್ತಿರ್ತಾರೆ, ಅಂದ್ರೆ ಕಾರ್ಡ್ ಹಾಕ್ತಿರ್ತಾರೆ. ಎಲ್ಲ ಫ್ರಾಡ್ಸ್ಟರ್ಸ್ ಎಲ್ಲ ಕುತ್ಕೊಂಡು ಈಶಾನ್ಯ ರಾಜ್ಯಗಳಲ್ಲಿ ಅಥವಾ ಔಟ್ ಆಫ್ ಕಂಟ್ರಿ ಲೈಕ್ ನೈಜೀರಿಯಾ, ಕಾಂಬೋಡಿಯಾ, ಚೀನಾದಿಂದ ಕುತ್ಕೊಂಡು ಈ ತರ ಅವರು ಫಿಶಿಂಗ್ ಹಾಕ್ತಿರ್ತಾರೆ. ಅದಕ್ಕೆ ಯಾವುದೇ ರೀತಿಯ ನಮ್ಮ ಜನರು, ನಮ್ಮ ಒಂದು ಸಮಾಜ ಅದಕ್ಕೆ ಒಳಗಾಗಬಾರ್ದು. ಸೊ ಆ ತರ ಏನಾದ್ರು ನೀವು ದುಡ್ಡು ಕಳ್ಕೊಂಡಿದ್ದೀರ ಅಂತಂದ್ರೆ ಇಮಿಡಿಯೇಟ್ ಆಗಿ ವಿತಿನ್ 3 hours ಅಥವಾ 4 hours ಒಳಗಡೆ, ಗೋಲ್ಡನ್ ಅವರ್ಸ್ ಅಂತ ಹೇಳ್ತೀವಿ ಅದಕ್ಕೆ, 1930 ನೋಟ್ ಮೈ ನಂಬರ್ 1930ಗೆ ಫೋನ್ ಮಾಡಿದ ಅಂತಂದ್ರೆ ನೀವು ಕಳ್ಕೊಂಡಿರ್ತಕ್ಕಂಥ ಹಣವನ್ನು ಅಲ್ಲೇ ನಾವು ಬ್ಲಾಕ್ ಮಾಡಿ ಒಂದು ಸೈಬರ್ ಕ್ರೈಮ್ ಪೋರ್ಟಲ್ ನಂಬರ್, ಅದು NCRB ಫ್ರೀ ಪೋರ್ಟಲ್ ನಂಬರ್ 1930, ಇದು ಕಾಲ್ ಮಾಡಿ ನಮಗೆ ಇನ್ಫಾರ್ಮ್ ಮಾಡಿದ ಅಂತಂದ್ರೆ ನಿಮ್ಮ ಹೋಗಿರ್ತಕ್ಕಂಥ ಯಾವ ಅಕೌಂಟಿಗೆ ಹೋಗಿರ್ತದಲ್ವಾ ಆ ಅಕೌಂಟ್ ಅನ್ನ ಬ್ಲಾಕ್ ಮಾಡ್ತೀವಿ, ಅಥವಾ ಒಂದು ಅಕೌಂಟ್ ಅನ್ನ ಫ್ರೀಸ್ ಮಾಡಿ ಮತ್ತೆ ಕಾನೂನು ಪ್ರಕ್ರಿಯೆಗಳೆಲ್ಲ ಮುಗಿಸಿ ನಿಮಗೆ ವಾಪಸ್ ಕೊಡ್ತಕ್ಕಂತ ಪ್ರಯತ್ನ ಮಾಡ್ತೇವೆ. ಮಕ್ಕಳು ವಿಡಿಯೋ ಗೇಮ್ಸ್ ಆಡ್ತಾ ಇರ್ತಾರೆ, ಅದರಲ್ಲೂ ಪ್ರೇಮ್ ಆಗ್ತಾ ಇದೆ. ಅದಕ್ಕೆ ಏನ್ ಹೇಳಕ್ ಇಷ್ಟಪಡ್ತಾರೆ ಮಕ್ಕಳಿಗೆ ಮತ್ತೆ ಸಾಧ್ಯದಷ್ಟು ಜಾಸ್ತಿ ನಮ್ಮ ಪಾಲಕರು ಮತ್ತೆ ನಮ್ಮ ಪೇರೆಂಟ್ಸ್ ಏನಿದಾರಲ್ವಾ, ಎಲ್ಲರೂ ಇವನ್ ನಮ್ಮ ಮಕ್ಕಳಿಂದ ಹಿಡಿದು ಎಲ್ಲರ ಮಕ್ಕಳು ಸಹ ಮಕ್ಕಳಿಗೆ ಜಾಸ್ತಿ ಇದರಲ್ಲಿ ಏನು ವಿಡಿಯೋ ಗೇಮ್ಸ್ ಮತ್ತೆ ಮೊಬೈಲ್ ಸಿಕ್ನೆಸ್ ಅನ್ನ ದೂರ ಮಾಡಬೇಕು. ಅವರುಗಳಿಗೆ ಫಿಸಿಕಲ್ ಫಿಟ್ನೆಸ್ ಆಕ್ಟಿವಿಟೀಸ್, ಪಾರ್ಕ್ ಅಲ್ಲಿ ಆಟ ಆಡೋದ್ರಿಂದ ಹಿಡಿದು ಅವರಿಗೆ ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ ಜಾಸ್ತಿ ಇದನ್ನ ಮಾಡಬೇಕು. ಅವರಿಗೆ ನಾವು ಮೊಬೈಲ್ ಕೊಟ್ಟು ಹಂಗೆ ಬಿಟ್ಬಿಟ್ಟ ಅಂತಂದ್ರೆ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗಿ ಈ PUBG ಆ ತರ ಈ ತರ ವಿಡಿಯೋ ಗೇಮ್ಸ್ ಎಲ್ಲ ಅಡಿಕ್ಟ್ ಆಗಿ ಮಕ್ಕಳು ಮಾನಸಿಕ ಸ್ವಸ್ಥತೆಯನ್ನು ಕಳ್ಕೊತಾರೆ. ಅದರಿಂದ ದೂರ ಇರಿ ಅಂತ ಅಂದ್ಬಿಟ್ಟು ನಾನು ಮಕ್ಕಳ ಪೇರೆಂಟ್ಸ್ ಅಲ್ಲಿ ಮಕ್ಕಳಿಗೆ ತುಂಬಾ ಜಾಗೃತೆಯಿಂದ ನೋಡಿ ಅಂತ ಅಂದ್ಬಿಟ್ಟು ವಿನಂತಿಸ್ತೇನೆ.